ಥ್ಯಾಂಕ್ಸ್ ಅ ಲಾಟ್ ಫಾರ್ 300 ಸಬ್ಸ್ಕ್ರೈಬರ್ಸ್. ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇರೋರಿಗೆ ತುಂಬ ಥ್ಯಾಂಕ್ ಯು. ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೂ ಇನ್ನು ಅಡ್ವಾನ್ಸ್ ಥ್ಯಾಂಕ್ಸ್ ಹೇಳ್ತಾ ನನ್ನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಮುಂದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹಾಯ್, ಹಲೋ, ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅಂತಮುಖಿ ವ್ಲಾಗ್ಸ್. ಇವತ್ತೇನು ಸ್ಪೆಷಲ್ ತಂದಿದ್ದೀನಿ ನಿಮಗೆಲ್ಲರಿಗೂ ಅಂದರೆ ಸಬ್ಬಕ್ಕಿ ಇಡ್ಲಿ. ಸೂಪರಾಗಿ ಟೇಸ್ಟಿಯಾಗಿ ಆಸಮ್ ಆಗಿತ್ತು ಈ ಸಬ್ಬಕ್ಕಿ ಇಡ್ಲಿ. ಸೊ ನೀವು ಟ್ರೈ ಮಾಡಲಿ ಅಂತ ನಾನು ಈ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. 1 ಪಾವ್ ಸಬ್ಬಕ್ಕಿಗೆ ಸೇಮ್ 1 ಪಾವ್ ಅಕ್ಕಿ ತರಿನ ನಾನು ತೊಗೋತಾ ಇದ್ದೀನಿ. ಎರಡನ್ನೂ ಅಷ್ಟೇ ಮೊಸರಲ್ಲಿ ರಾತ್ರಿನೇ ನೆನೆಸಿ ಇಟ್ಬಿಡೋದು. ತುಂಬ ಸಿಂಪಲ್ ರೆಸಿಪಿ ಇದು. ಸೊ ನೋಡಿ, ಇಲ್ಲಿ ಸಮ 1 ಪಾವ್ ಸಬ್ಬಕ್ಕಿ ಮತ್ತು 1 ಪಾವ್ ಅಕ್ಕಿ ತರಿ. ಇದು ಸಬ್ಬಕ್ಕಿ ಆ್ಯಕ್ಚುಲಿ ನೈಲಾನ್ ಸಬ್ಬಕ್ಕಿ ತೊಗೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಬಟ್ ನಾನು ಯಾವ್ದು ಅವೈಲೇಬಲ್ ಇತ್ತೋ ಅದನ್ನೇ ಹಾಕಿದ್ದೀನಿ. ನೀವು ಅಷ್ಟೇ ಯಾವುದಿರುತ್ತೋ ಅದನ್ನೇ ಹಾಕ್ಕೊಳ್ಳಿ. ಬಟ್ ನೈಲಾನ್ ಸಬ್ಬಕ್ಕಿ ಈಸ್ ಬೆಟರ್. ನೋಡಿ, ಸೇಮ್ ಹಾಕ್ಕೊಂಡಿದ್ದೀನಿ. 1 ಪಾವ್ ಸಬ್ಬಕ್ಕಿಗೆ 1 ಪಾವ್ ಅಕ್ಕಿ ತರಿ. ಅದನ್ನು ಮೊಸರು ಹಾಕಿ ನೆನೆಸಿ ಇಡ್ತಾ ಇದ್ದೀನಿ. ಇದಕ್ಕೆ ಮೊಸರು ಸ್ವಲ್ಪ ಜಾಸ್ತಿನೇ ಹಿಡಿಸುತ್ತೆ. ಸೊ ಫಸ್ಟು ಎರಡನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನಾನು 3-4 ಸಲ ವಾಶ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಅಷ್ಟೇ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಮೇಲೆ ಅದ್ರದ್ದು ನೀರನ್ನೆಲ್ಲ ಹಿಂಡಿ ಪಕ್ಕಕ್ಕೆ ಇಟ್ಕೋಬೇಕಾಗುತ್ತೆ. ಒಂಚೂರು ನೀರಿರಬಾರ್ದು, ಆ ರೀತಿ ಹಿಂಡಿ ಪಕ್ಕಕ್ಕೆ ಇಟ್ಕೋಬೇಕು. ಆಮೇಲೆ ಮೊಸರನ್ನ ಹಾಕಿ ನೆನೆಸ್ಕೋಬೇಕು. ಈಗ ಚೆನ್ನಾಗಿ ವಾಶ್ ಮಾಡ್ಕೊತಾ. ಸೊ ಅದಕ್ಕೆ ನಾನು ನೋಡಿ ಈ ಥರ ವಾಶ್ ಮಾಡಿಕೊಂಡು ಕೈಯಲ್ಲಿ ಚೆನ್ನಾಗಿ ಹಿಂಡಿ ಇಟ್ಕೋಬೇಕಾಗುತ್ತೆ. ಅದನ್ನು ಒಂಚೂರು ನೀರು ಇರಬಾರ್ದು, ಆ ರೀತಿ ಹಿಂಡಿ ನಾನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಹಿಂಡ್ಕೋಬೇಕಾಗತ್ತೆ. ಒಂಚೂರು ನೀರು ಇರಬಾರ್ದು. ಈ ರೀತಿ ಚೆನ್ನಾಗಿ ಹಿಂಡಿ ಇಟ್ಕೋತಾ ಇದ್ದೀನಿ ನಾನು ಒಂದು ಪಾತ್ರೆಯಲ್ಲಿ. ಆಮೇಲೆ ಅದಕ್ಕೆ ಮೊಸರು ಹಾಕಿ ಕಲಸಿ ಇಟ್ಕೋಬೇಕು. ಚೆನ್ನಾಗಿ ನೀರೆಲ್ಲ ಹಿಂಡ್ಕೊಂಡ್ಮೇಲೆ ಸೊ ಅದಕ್ಕೆ ಸುಮಾರು ಮೊಸರು ಬೇಕಾಗುತ್ತೆ. ಮೇ ಬಿ ಒಂದು 1/2 ಲೀಟ್ರಿಂದ 1 ಲೀಟ್ರ್. ನೋಡಿ, ಮೊಸರು ಹಾಕ್ಕೋತಾ ಇದ್ದೀನಿ ನಾನು ಸಮ ಇದೊಂದು ಆದಮೇಲೆ ಮತ್ತು ಅದೇ ಇದರಲ್ಲಿ 4 ಲೋಟ ಮೊಸರು ಹಾಕ್ಕೊಂಡು ನಾನು ಕಲಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಗಟ್ಟಿ ಮೊಸರು ಹಾಕಿ ನೆನೆಸ್ಕೊಂಡ್ರೆ ಅದು ಹದ ಚೆನ್ನಾಗಿ ಬರುತ್ತೆ. ನೋಡಿ, ಚೆನ್ನಾಗಿ ಮೊಸರು ಹಾಕಿ ಕಲಿಸ್ಕೊತಾ ಇದ್ದೀನಿ ನಾನು. ಇಡ್ಲಿ ಹಿಟ್ಟಿನ ಅದಕ್ಕೆ ನಾವು ನೆನೆಸಿಟ್ರೆ ಬೆಳಗ್ಗೆ ಅದು ಸ್ವಲ್ಪ ಎಲ್ಲ ಚೆನ್ನಾಗಿ ನೆಂದು ಗಟ್ಟಿಯಾಗಿರುತ್ತೆ. ಈ ರೀತಿ ಮಿಕ್ಸ್ ಮಾಡಿ ನಾನು ಅದನ್ನು ರಾತ್ರಿನೇ ನೆನೆ ಇಟ್ಟಿದ್ದೆ. ಸೊ ಬೆಳಗ್ಗೆ ಅಷ್ಟೊತ್ತಿಗೆ ಅದು ಮೊಸರೆಲ್ಲ ಚೆನ್ನಾಗಿ ಹೀರ್ಕೊಂಡು ಗಟ್ಟಿಯಾಗಿರುತ್ತೆ. ನೋಡಿ, ಅಟ್ಲೀಸ್ಟ್ ಇಡ್ಲಿ ಹಿಟ್ಟಿನ ಅದಕ್ಕೆ ನಾನು ನೆನೆಸಿದ್ದೀನಿ. ಇದನ್ನು ಎದ್ದ ಮೇಲೆ ಈ ರೀತಿ ಆಗಿತ್ತದು. ಚೆನ್ನಾಗಿ ಮೊಸರೆಲ್ಲ ಹೀರ್ಕೊಂಡು ಈ ಥರ ಗಟ್ಟಿಯಾಗಿತ್ತು. ಬೇಕಾದರೆ ನೀವು ತಿರ್ಗಾ ಮೊಸರು ಮಿಕ್ಸ್ ಮಾಡ್ಕೋಬೋದು. ಈಗ ಅದಕ್ಕೆ ನಂಚ್ಕೊಳ್ಳೋಕ್ಕೆ ಬಾಂಬೆ ಸಾಗು ಅಂದರೆ ಆಲೂ ಸಾಗು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಆಲೂಗಡ್ಡೆ ಚೆನ್ನಾಗಿ ಸಿಪ್ಪೆ ಎಲ್ಲ ತೆಕ್ಕೊಂಡು ಅದನ್ನು ನಾನು ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಕೆ ಇಟ್ಕೋತಾ ಇದ್ದೀನಿ. ಸಿಪ್ಪೆ ತೆಗೆದು ಚೆನ್ನಾಗಿ ನೀರು ಹಾಕಿ ಅದಕ್ಕೆ ಉಪ್ಪು, ಅರಿಶಿನ ಎಲ್ಲ ಹಾಕಿ ಕುಕ್ಕರ್ ಒಳಗೆ ಕುಕ್ಕರ್ಗೆ ಇಟ್ಕೋತಾ ಇದ್ದೀನಿ ನಾನು. ಆಲ್ಮೋಸ್ಟ್ ಅದು ಚೆನ್ನಾಗಿ ಒಂದಷ್ಟು ಸಲ ಕೂಗಬೇಕು, ಆವಾಗ ಚೆನ್ನಾಗಿ ಬೆಂದಿರುತ್ತೆ. ಇಲ್ಲಾಂದರೆ ಸಾಫ್ಟಾಗಿ ಆಗಲ್ಲ, ಸಾಗು ಕೂಡ ಟೇಸ್ಟಾಗಿ ಬರಲ್ಲ. ಸೊ ಕೂಗೋಕ್ಕೆ ಇಟ್ಕೊಂಡೆ. ನೆಕ್ಸ್ಟು ಅದಕ್ಕೆ ಒಗ್ಗರಣೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ನಾನು. ಅದು ಕೂಗೋ ಅಷ್ಟೊತ್ತಿಗೆ ಇಲ್ಲಿ ಎಣ್ಣೆ, ಸಾಸಿವೆ, ಸ್ವಲ್ಪ ಉದ್ದಿನಬೇಳೆ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ರುಚಿಗೆ ಬೇಕಾಗಿರೋಷ್ಟು ಮತ್ತು ಕರಿಬೇವು, ಅರಿಶಿನ ಇದೆಲ್ಲ ಒಗ್ಗರಣೆ ಹಾಕಿ ಅಷ್ಟೊತ್ತಿಗೆ ಕುಕ್ಕರ್ ಕೂಡ ಒಗ್ಗರಣೆ ಮಾಡ್ಕೊಂಡ್ಮೇಲೆ ಅದಕ್ಕೆ ಹಸಿಮೆಣಸಿನ್ಕಾಯಿ, ಟೊಮೆಟೊ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಅದಕ್ಕೆ 1 ಟಿಂಚ್ ಸಕ್ಕರೆ ಕೂಡ ಹಾಕಬೇಕು. ಸೊ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ವೆಜಿಟೇಬಲ್ಸ್ ಕೂಡ ಫ್ರೆಶ್ ಆಗಿರುತ್ತೆ ಏನು ಹಾಕಿದ್ರೂ. ಸೊ ನೋಡಿ, ಒಂಚೂರು ಸಕ್ಕರೆ ಹಾಕ್ಕೊಂಡೆ. ನೆಕ್ಸ್ಟು ನಾನು ಇಡ್ಲಿ ಹಾಕೋಕ್ಕೆ ಇದಕ್ಕೆ ಅದು ಬೇಯೋ ಅಷ್ಟೊತ್ತಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಆಯಿಲ್ನ ಹಾಕಿ ಚೆನ್ನಾಗಿ ಅದಕ್ಕೆ ಪ್ಲೇಟ್ಗೆ ಸವರಿದ ಮೇಲೆ ಈಗ ನಾನು ಇಡ್ಲಿ ಹಿಟ್ಟಿಗೆ ಆ್ಯಕ್ಚುಲಿ ಒಂದು ಸ್ಕಿಪ್ ಆಗಿದೆ. ಅದಕ್ಕೆ ಉಪ್ಪು ಮತ್ತು ಬೇಕಾದರೆ ಚೂರು ಸೋಡಾ ಕೂಡ ನೀವು ಹಾಕ್ಕೋಬೋದು. ನಾನು ಹಾಕಿರಲಿಲ್ಲ. ನಮ್ಮನೇಲಿ ಕೊತ್ತಂಬರಿ ಸೊಪ್ಪು ಅಷ್ಟು ಇಷ್ಟಪಡಲ್ಲ. ಇಲ್ಲಾಂದರೆ ನೀವು ಆ ಇಡ್ಲಿ ಹಿಟ್ಗೂ ಬೇಕಾದರೆ ಗಾರ್ನಿಶಿಂಗ್ಗೆ ಅಂತ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು. ನಾನು ಹಾಕಿಲ್ಲ, ಜಸ್ಟ್ ಉಪ್ಪು ಮತ್ತು ಇದು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಉಪ್ಪಿನ ಜೊತೆ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಗಾರ್ನಿಷ್ ಮಾಡ್ಕೋಬೋದು. ಸೊ ಈಗ ಇಡ್ಲಿ ತಟ್ಟೆಗೆ ಎಲ್ಲ ಹಾಕಿ ನಾನು ಬೇಯೋಕ್ಕೆ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಈಗ ಇಡ್ಲಿನ ಎಲ್ಲ ಫಿಲ್ ಮಾಡಿದ್ದಾಯಿತು. ಸೊ ಒಂದು ಕುಕ್ಕರಲ್ಲಿ ನೀರು
ಬೇಯಕ್ಕೆ ಇಟ್ಕೊಂಡು ಸ್ಟ್ಯಾಂಡ್ ಇಟ್ಟು ಸೊ ಅದನ್ನು ಬೇಯಿಸ್ಕೊತಾ ಇದ್ದೀನಿ ನಾನು ಇಡ್ಲಿನ. ಸೊ ಇಲ್ಲಿ ಇಡ್ಲಿ ಬೇಯಿಸ್ಕೊಳ್ಳೋ ಅಷ್ಟೊತ್ತಿಗೆ ಅಲ್ಲಿ ಒಗ್ಗರಣೆ ಟೊಮೆಟೊ ಕೂಡ ಬೆಂದಿರುತ್ತೆ ಚೆನ್ನಾಗಿ. ಅದನ್ನು ನಾನು ಒಗ್ಗರಣೆ ಬೇಯಕ್ಕೆ ಇಟ್ಕೊಂಡ್ಮೇಲೆ ಇಡ್ಲಿನೂ ಬೇಯಕ್ಕೆ ಇಟ್ಕೊತಾ ಇದ್ದೀನಿ. ಸೊ ಅಟ್ ಎ ಟೈಮ್ ಬೆಳಗ್ಗೆ ಹೊತ್ತು ಮಕ್ಕಳಿಗೆ ಬ್ರೇಕ್ಫಾಸ್ಟ್ಗೆ ಬೇಗ ಎಷ್ಟು ರೆಡಿ ಮಾಡ್ಬೋದು ಅಷ್ಟು ಬೇಗ ಮಾಡ್ಕೋಬೇಕಲ್ವ. ಸೊ ಅದರಿಂದ ನೋಡಿ ಇದು ಬೇಯಕ್ಕೆ ಇಟ್ಕೊಂಡೆ. ಅಷ್ಟೊತ್ತಿಗೆ ಟೊಮೆಟೊ ಇಷ್ಟು ಬೆಂದಿತ್ತು. ಈಗ ಉಪ್ಪು ಹಾಕೋತಾ ಇದ್ದೀನಿ ನಾನು. ಅದಕ್ಕೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂಚೂರು ನೀರು ಕೂಡ ಟೊಮೆಟೊ ಇಷ್ಟು ಬೆಂದ ಮೇಲೆ ನಾನು ಇದು ಚೆನ್ನಾಗಿ ಮುಗಿಸ್ಕೊಂಡಿದ್ನಲ್ಲ ಆಲೂಗಡ್ಡೆನ, ಸೊ ಅದನ್ನು ಓಪನ್ ಮಾಡಿ ಮ್ಯಾಶ್ ಮಾಡಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ನೋಡಿ ಚೆನ್ನಾಗಿ ಬೆಂದಿದೆ. ನಾನು ಈ ಕಡೆ ಇಡ್ಲಿನೂ ಬೇಯಕ್ಕೆ ಇಟ್ಕೊಂಡೆ ನಾನು. ಸೊ ಇದು ಈಗ ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ. ಸೊ ಅದನ್ನು ಮ್ಯಾಶ್ ಮಾಡಿ ಪೇಸ್ಟ್ ಮಾಡಿ ಅದನ್ನು ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊತೀನಿ ಮಾಡಿ. ಸೊ ಆ ಟೊಮೆಟೊ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಟೊಮೆಟೊ ಒಗ್ಗರಣೆ ರೆಡಿಯಾಗಿದೆ. ಸೊ ಈಗ ಮ್ಯಾಶ್ ಮಾಡಿರೋ ಆಲೂಗಡ್ಡೆನ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಚೂರು ನೀರು ಕೂಡ ಹಾಕೋಬೇಕಾಗತ್ತೆ. ಯಾಕೆ ಅಂದರೆ ನಾವು ಮಾಡ್ತಾ ಇರೋದು ಬಾಂಬೆ ಸಾಗೋ ಥರ. ಸೊ ಸಾಗು ಟೆಕ್ಸ್ಚರ್ ಬೇಕು ಅಂದರೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ನೀರು ಹಾಕೋತಾ ಇದ್ದೀನಿ. ಈಗ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಆಲೂಗಡ್ಡೆನ ಬೇಯಿಸೋಕ್ಕೆ ನಾನು ಉಪ್ಪು ಹಾಕ್ಕೊಂಡಿದ್ದೆ. ಸೊ ಅದಕ್ಕೆ ಉಪ್ಪು ರಿಕ್ವೈರ್ಮೆಂಟ್ ಇಲ್ಲ. ಸೊ ಟೊಮೆಟೊಗೆ ಹಾಕ್ಕೊಂಡೆ. ನೋಡಿ ಆಲ್ರೆಡಿ ಸಾಗು ರೆಡಿ ಆಯಿತು. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗಾರ್ನಿಷ್ ಮಾಡಿದ್ರೆ ಸಾಗು ರೆಡಿ. ನೆಕ್ಸ್ಟು ನಾನು ಇಲ್ಲಿ ಚಟ್ನಿಗೆ ಮಾಮೂಲಿ ರೆಡಿ ಮಾಡ್ಕೊಂಡಿದ್ದೆ. ಕಾಯಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಹುಣಸೆ ಹಣ್ಣು, ಉಪ್ಪು, ಬೆಲ್ಲ. ಈಗ ಚಟ್ನಿ ಗ್ರೈಂಡ್ ಮಾಡಿ ಚಟ್ನಿ ರೆಡಿ ಆಗೋ ಚಟ್ನಿಗೆ ರೆಡಿ ಮಾಡಿಕೊಂಡೆ. ಇಡ್ಲಿ ಕೂಡ ಬೆಂದು ರೆಡಿಯಾಗಿತ್ತು. ಕರೆಕ್ಟಾಗಿ ನಾನು ಟೈಮ್ ನೋಡಿಕೊಂಡು 15ಇಂದ 20 ಮಿನಿಟ್ಸ್ಗೆ ಬೇಯಿಸ್ಕೊಂಡಿದ್ದೀನಿ. ಸೊ ನೀವು ಅಷ್ಟೇ ಇಡ್ಲಿ ಇಡಬೇಕಾದ್ರೆ ಇದೊಂದು ಟಿಪ್ಪು. ಟೈಮ್ ನೋಡಿಕೊಂಡು 15 ಮಿನಿಟ್ಸ್ಗೆ ಕರೆಕ್ಟಾಗಿ ಆಫ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಗೊತ್ತಾ ಇಡ್ಲಿ. ಒಂದು ಚೂರು ಪ್ಲೇಟ್ಗೆ ಅಂಟಿಲ್ಲ, ಅಷ್ಟು ಸಾಫ್ಟಾಗಿ ಆಗಿದೆ. ಮತ್ತು ಸಬ್ಬಕ್ಕಿ ಕೂಡ ಬಾಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಹಿಂಗೆ ತೆಗೆದಿದ ತಕ್ಷಣ ಬಂದ್ಬಿಡ್ತಾ ಇದೆ ಇಡ್ಲಿ. ಅಷ್ಟು ಯಮ್ಮಿಯಾಗಿತ್ತು. ಒಂಚೂರು ನೀವೇ ನೋಡ್ತಾ ಇದ್ದೀರಲ್ಲ, ಆ ಇಡ್ಲಿ ಪ್ಲೇಟ್ ಕೂಡ ಹಿಟ್ಟು ಅಂಟಿಲ್ಲ. ಅಷ್ಟು ಚೆನ್ನಾಗಿ ಅದು ಮೊಸರಲ್ಲಿ ಮಿಕ್ಸ್ ಆಗಿ ಫರ್ಮೆಂಟ್ ಆಗಿತ್ತು. ಟೇಸ್ಟ್ ಕೂಡ ಸೂಪರಾಗಿ ಆಗಿತ್ತು. ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆ. ನಾನೇನು ಅದಕ್ಕೆ ಕಷ್ಟನೇ ಪಡ್ತಿಲ್ಲ, ಈಸಿಯಾಗಿ ಬಂತು. ಮತ್ತು ಪ್ಲೇಟ್ ಕೂಡ ಒಂಚೂರು ಅಂಟಿಲ್ಲ. ಸೊ ಅದ್ರ ಜೊತೆ ಯಮ್ಮಿ ಸಾಗು ಕೂಡ ರೆಡಿಯಾಗಿದೆ. ಸಾಗು ಚಟ್ನಿ ಸೂಪರ್ ಕಾಂಬಿನೇಷನ್ನು. ನೀವು ಅಷ್ಟೇ ಟ್ರೈ ಮಾಡಿ. ಈ ಟೇಸ್ಟಾಗಿರೋ ಸಬ್ಬಕ್ಕಿ ಇಡ್ಲಿನ ಮಿಸ್ ಮಾಡ್ಕೋಬೇಡಿ. ಮನೆಯಲ್ಲಿ ಟ್ರೈ ಮಾಡಿ. ಮಕ್ಕಳಿಗೆ ಇನ್ನೇನು ಸ್ಕೂಲ್ ಶುರುವಾಗ್ತದೆ. ಸೊ ಅವ್ರಿಗೆ ಲಂಚ್ ಬಾಕ್ಸಿಗೆ ಕೂಡ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ ಬಿಸಿ ಬಿಸಿಯಾಗಿರೋ ಸಬ್ಬಕ್ಕಿ ಇಡ್ಲಿ ರೆಡಿ. ಇದನ್ನು ನಾನು ಡಬ್ಬಿ ಕೂಡ ಹಾಕಿ ಕಳಿಸಿದ್ದೆ. ನೋಡಿ ಎಷ್ಟು ಈಸಿಯಾಗಿ ಸಾಫ್ಟಾಗಿ ಮುರಿತಾ ಇದೆ ಅಂದರೆ ಅಷ್ಟು ಸಾಫ್ಟಾಗಿ ಆಗಿದೆ. ನಿಮಗೆ ಕಾಣಿಸ್ತಾ ಇದೆ ಅಲ್ಲ ಎಷ್ಟು ಚೆನ್ನಾಗಾಗಿತ್ತು ಅಂದರೆ. ನೋಡೋಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿದೆಯೋ, ಟೇಸ್ಟ್ ಕೂಡ ಅಷ್ಟೇ ಯಮ್ಮಿಯಾಗಿ ಆಗಿತ್ತು. ಸೊ ಮಿಸ್ ಮಾಡ್ದಿರ ಈ ರೆಸಿಪಿನ ಟ್ರೈ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾರು ಆಲ್ರೆಡಿ ಸಬ್ಬಕ್ಕಿ ಇಡ್ಲಿ ಮಾಡಿದ್ದೀರಾ ಅಥವಾ ಈ ರೆಸಿಪಿನ ನೋಡಿಕೊಂಡು ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ ಯಮ್ಮಿಯಾಗಿರೋ ಸಬ್ಬಕ್ಕಿ ಇಡ್ಲಿ ವಿತ್ ಸಾಗು ಆ್ಯಂಡ್ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀವು ಮಿಸ್ ಮಾಡ್ತೀರಾ, ಟ್ರೈ ಮಾಡ್ತೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಡಬ್ಬಿಗೂ ಅಷ್ಟೇ ಒಳ್ಳೆ ರೆಸಿಪಿ ಇದು, ಮಕ್ಕಳು ತಿನ್ಕೊಂಬರ್ತಾರೆ. ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟ ಆಗಿಲ್ಲದೆ ಇದ್ದರೂ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟು ಅಪ್ಕಮಿಂಗ್ ವಿಡಿಯೋಸ್ ಇಷ್ಟ ಆಗುತ್ತೆ. ಬಾಯ್.